ರಕ್ತದಾನ ಜೀವ ಉಳಿಸುವ ಶ್ರೇಷ್ಠ ಕಾರ್ಯವಾಗಿದೆ. ರಕ್ತದಾನದಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದರು. ಲ್ಯಾಂಡ್ಕಾಲ್ ಸ್ಪಿನ್ನರ್ ಜನ್ಮದಿನ ಮತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ವತಿಯಿಂದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಶಾಂತಲಾ ಸ್ಪೆರೋಕ್ಯಾಟ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಕಾಲದಲ್ಲಿ ರಕ್ತ ಸಿಗದೆ ಸಾಕಷ್ಟು ಜನ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ರಕ್ತದ ಬೇಡಿಕೆ ಹೆಚ್ಚಿದ್ದು ಯುವಕರು ರಕ್ತದಾನ ಮಾಡುವುದರ ಮುಖಾಂತರ ಪವಿತ್ರವಾದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ರಕ್ತವನ್ನ ಕೃತಕವಾಗಿ ಉತ್ಪಾದಿಸುವುದಕ್ಕೆ ಆಗುವುದಿಲ್ಲ. ದಾನಿಗಳ ದೇಹದಿಂದ ಸಂಗ್ರಹಿಸಿ ಅದನ್ನ ಪರೀಕ್ಷಿಸಿ ಇನ್ನೊಬ್ಬರಿಗೆ ದಾನ ಮಾಡುವ ಪ್ರಕ್ರಿಯೆ ಆಗಿದೆ. ಯುವಜನರು ಮೂಢನಂಬಿಕೆಯಿಂದ ಹೊರಬಂದು ರಕ್ತದಾನ ಮಾಡೋದರ ಜೊತೆಗೆ ಮತ್ತೊಬ್ಬರನ್ನ ಸಹ ಪ್ರೇರೇಪಿಸಿ ರಕ್ತದಾನಿಗಳನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು. ಇನ್ನು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ರಕ್ತದಾನಿ ಜಿ ವಿಜಯಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ಆರೋಗ್ಯವಂತ ಮನುಷ್ಯ ವರ್ಷದಲ್ಲಿ 3 ಬಾರಿ ರಕ್ತದಾನ ಮಾಡಬೇಕು. ಸಮಾಜದಲ್ಲಿ ನಿಜವಾದ ಹೀರೋಗಳು ಅಂದ್ರೆ ರಕ್ತದಾನಿಗಳು ಎಂದು ಹೇಳಿದರು. ರವಿ ಹಾಕಲ್ರಿ ಅವ್ರಿಗೆ ಹಾಕ ಸತೀಶ್ ಬರ್ರಿ ಕೊಟ್ಕೋ ನೀನು ಸಾಕು ಸಾಕು ಫೋಟೋ ಅಂತಾರ ಎಲ್ಲರೂ ಕೊಡ್ರಿ ಅವರು ಸಾಕಷ್ಟು ಮಾಹಿತಿ ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ. ನಾನು ನೇರವಾಗಿ 4 ವಿಷಯವನ್ನು ಹೇಳಿಬಿಡ್ತೀನಿ. ನಾನು 47 ಬಾರಿ ರಕ್ತದಾನ ಮಾಡಿದ್ದೀನಿ, ಹೆಚ್ಚಿಲ್ಲ. ಹೇಗೆ ನೆಗೆಟಿವ್. ನನಗೆ ವಿದ್ಯಾಚಿನ್ಯವಾದಂಥ ಡಾಕ್ಟರ್ ಇದ್ದರು ಮಗನ ಹಾಸ್ಪಿಟ್ಲಲ್ಲಿ. ಹಿಂಗೆ ಕ್ಯಾಂಪ್ ಹೋದಾಗ ರೋಟ್ರಿಲಿದ್ದಾಗ ಕ್ಯಾಂಪಲ್ಲಿ ನಮ್ಮ ಬ್ಲಡ್ ಪರೀಕ್ಷೆ ಮಾಡಿದರೆ ಅವ್ರದ್ದು ಹೇಗೆ ನೆಗೆಟಿವ್. ಹೀಗಾಗಿ ಅದು ಮೋಟಿವೇಶನ್ ಆಗಿ ತುಂಬ ಎಮರ್ಜೆನ್ಸಿ ಇದ್ದಾಗ ನಾನು ನಮ್ಮ ಸುರೇಶ್ ಅವ್ರದ್ದು ಹೇಗೆ ನೆಗೆಟಿವ್. ಶಿವಮೊಗ್ಗದಲ್ಲಿ ಸ್ವಲ್ಪ ಜನ ಮಾತ್ರ ಹೇಗೆ ನೆಗೆಟಿವ್ ಇದ್ದಾರೆ. ಅದು ಡೇಂಜರಸ್ ಗ್ರೂಪು. ಆಗ ನಮಗೆ ಬ್ಲಡ್ ಬೇಕಂದ್ರೆ ತಕ್ಷಣ ಸಿಗೋದಿಲ್ಲ. ಹಾಗಾಗಿ ರಕ್ತದಾನ ಮಾಡೋದ್ರಿಂದ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆ ವರದಿಯ ಪ್ರಕಾರ 80% ಹೃದಯಾಘಾತ ಆಗೋದಿಲ್ಲ. 80% ಹೃದಯಾಘಾತ ಆಗೋದಿಲ್ಲ. ಮತ್ತು ರಕ್ತದಾನ ಮಾಡೋದ್ರಿಂದ ಸದಾ ಲವಲವಿಕೆಯಿಂದ ಇರ್ತೀವಿ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲೇ ಇರುವಂತಹ ಕೊಲೆಸ್ಟ್ರಾಲ್ ಅಂಶ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಮತ್ತು ಬಹಳ ಇಂಪಾರ್ಟೆಂಟ್, ನಮಗೇನಾದರೂ ಸಮಸ್ಯೆಗಳಿದ್ರೆ, ನಮಗೇನಾದರೂ ಕಾಯಿಲೆಗಳಿದ್ರೆ ರಕ್ತ ಈಗಾಗಲೇ ಸಾಕಷ್ಟು ಬಾರಿ ಪರೀಕ್ಷೆ ಆಗುತ್ತೆ. 13-14 ಬಾರಿ ಪರೀಕ್ಷೆ ಆದಾಗ ಏನೇ ಒಂದು ಸಮಸ್ಯೆ ಇದ್ರೂ ಅದನ್ನು ನಿಮಗೆ ಮಾಹಿತಿ ತಿಳಿಸುವಂಥ ಕೆಲಸ ಆಗುತ್ತೆ. ಹಾಗಾಗಿ ಮೂಢನಂಬಿಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಯುವಕರು ರಕ್ತದಾನ ಮಾಡೋದನ್ನ ಕಮ್ಮಿ ಮಾಡ್ತಾರೆ. ಹಾಗೆ ಮೊನ್ನೆ ಒಂದು ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. ಅಲ್ಲೇನಾಯ್ತು, ಸುಮಾರು ಜನ ಮಕ್ಕಳೆಲ್ಲ ಹುಡುಗಿಯರು ಒಂದು 30 ಜನಕ್ಕೆ ಬ್ಲಡ್ ರಿಜೆಕ್ಟ್ ಆಯ್ತು. ಯಾಕೆ? ಹಿಮೋಗ್ಲೋಬಿನ್ ಇಲ್ಲ, ಬರೀ ಪಿಜ್ಜಾ ಬರ್ಗರು ಪಾನಿಪುರಿ ತಿಂತಾರೆ, ಅವ್ರಿಗಿಲ್ಲ. ಆಮೇಲೆ ಅವರಿಗೆ ಸ್ಪೆಷಲ್ ಕ್ಲಾಸ್ ಮಾಡಿ ಹೇಳಿದ್ವಿ, ನೋಡಮ್ಮ ತರಕಾರಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ನಿದ್ದೆ ಮಾಡಬೇಕು, ಪೌಷ್ಟಿಕಾಂಶದ ಆಹಾರಗಳನ್ನ ಸ್ವೀಕರಿಸಬೇಕು. ಇದೆಲ್ಲದ ತುಂಬ ಅವಶ್ಯಕತೆ. ರಕ್ತದಾನ ಮಾಡ್ತೇವೆ ಅಂತ ನಾವು ನಿಮ್ಮ ಬ್ಲಡ್ಡನ್ನು ಡ್ರಾ ಮಾಡೋದಿಲ್ಲ. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡ್ಕೊಂಡು, BP ನೋಡ್ಕೊಂಡು, ಹಿಮೋಗ್ಲೋಬಿನ್ ನೋಡ್ಕೊಂಡು ದಾನ ಪಡೆಯೋದು. ಹಾಗಾಗಿ ದಾನಿಗಳಿಂದ ಮಾತ್ರ ರಕ್ತದಾನವನ್ನು ಪಡಿಬೋದು. ನಮ್ಮ ಶಿವಮೊಗ್ಗದಲ್ಲಿ ಬ್ಲಡ್ ಡೊನೇರ್ಸ್ ಅಸೋಸಿಯೇಷನ್ ಇದೆ, ಸ್ವಯಂ ಪ್ರೇರಿತ ರಕ್ತದಾನಿಗಳ ಸೇವಾ ಸಂಸ್ಥೆ ಇದೆ. ನಾನು ಮಾಜಿ ಅಧ್ಯಕ್ಷ, ನಮ್ಮ ಸುರೇಶ್ ಅವರು ಮಾಜಿ ಅಧ್ಯಕ್ಷರು. ನಿಮಗೇನಾದರೂ ಬ್ಲಡ್ನ ಅವಶ್ಯಕತೆ ಇದ್ದರೆ ನಮ್ಮ ಆನಂದ್ ಅವರಿದ್ದಾರೆ, ಸತೀಶ್ ಇದ್ದಾರೆ, ನಮ್ಮ ಧನ್ಯ